ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿ ಉನ್ನತ. ಇವತ್ತು ನಾವು ಹೊಸ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು. ಇವತ್ತು ಅಕ್ಷಯ ತೃತೀಯ ಅಂತ ನಾವೆಲ್ಲರೂ ಆಚರಿಸ್ತೀವಿ. ಬಹಳನೇ ವಿಶೇಷವಾದಂತಹ ದಿವಸ. ಸೊ ಇವತ್ತಿನ ದಿವಸ ನಾನು ಏನೆಲ್ಲ ಮಾಡ್ತೀನಿ ಅನ್ನೋ ಬ್ಲಾಗ್ನ ನನ್ನ ಜೊತೆ ಶೇರ್ ಮಾಡ್ತೀನಿ. ಸೊ ಬೆಳಗ್ಗೆನೆ ಎದ್ದು ಆಂಟಿ ಎಲ್ಲ, ಮನೆ ಕೆಲಸದ ಆಂಟಿ ಎಲ್ಲ ಬಂದು ನೀಟಾಗಿ ಎಲ್ಲ ಕಸ ಗುಡಿಸಿ ಹೋಗಿದ್ದಾರೆ. ಸೊ ಆಲ್ಮೋಸ್ಟ್ ಮನೆಯೆಲ್ಲ ನೀಟಾಗಿದೆ. ಈಗ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು. ಸೊ ದೇವ್ರ ಪೂಜೆಗೆ ನಾನು ಏನು ರೆಡಿ ಮಾಡ್ಕೊಂಡಿದ್ದೀನಿ, ವೆರಿ ಸಿಂಪಲ್ ಆಯ್ತಾ. ಇವತ್ತು ಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತಾರೆ, ಅಥವಾ ಇವತ್ತು ಲಕ್ಷ್ಮಿಯ ಆರಾಧನೆ ಮಾಡುವಂಥ ದಿವಸ ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಪುಟ್ಟದಾಗಿ ಲಕ್ಷ್ಮೀ ಪೂಜೆನ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತು ತುಂಬಾ ಜನ ಹೇಳ್ತಾರೆ ಅಕ್ಷಯ ತೃತೀಯ ದಿವಸ ಏನಾದರೂ ತಗೊಂಡ್ ಬರ್ಬೇಕು, ಸ್ಪೆಷಲಿ ಚಿನ್ನ ತಗೊಂಡ್ ಬರ್ಬೇಕು, ಸೊ ಅದು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಎಸ್, ವೆರಿ ಟ್ರೂ. ಅದು ನಾವು ಇವತ್ತಿನ ದಿವಸ ಏನು ಮಾಡ್ತೀವೋ ಅದು ನಮ್ಮ ಜೀವನದಲ್ಲಿ ಹೆಚ್ಚುತ್ತೆ ಅಂತ ಹೇಳ್ತಾರೆ. ಅಂಡ್ ವರ್ಷ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಬಟ್ ಇವಾಗಿನ ಗೋಲ್ಡ್ ರೇಟ್ ನೋಡಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಹತ್ತತ್ರ 9,9 ಸಾವಿರ ಆಗೋಗ್ಬಿಟ್ಟಿದೆ. ಸೊ ಒಂದು ಚಿಕ್ಕ ಗ್ರಾಮ್ ತಗೊಳ್ಬೇಕು ಅಂದ್ರೇನೆ ಎಷ್ಟೊಂದು ಆಗೋಗುತ್ತೆ. ಬಟ್ ಎಸ್, ಕೈಲಾಗುವಂಥವ್ರು ಖಂಡಿತವಾಗ್ಲೂ ಹೋಗಿ ಚಿನ್ನವನ್ನ ತಗೊಂಡ್ ಬಂದು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಕೂಡ ಒಳ್ಳೇದಾಗುತ್ತೆ. ಬಟ್ ಇವತ್ತಿನ ದಿವಸ ಇನ್ನೂ ಹೆಚ್ಚಾಗಿ ಹೇಳುವಂಥದ್ದು, ತಗೊಂಡು ಬರೋದಕ್ಕಿಂತ ದಾನ ಮಾಡಿದಷ್ಟು ಇನ್ನೂ ಹೆಚ್ಚಾಗ್ತಾ ಹೋಗುತ್ತಂತೆ. ಸೊ ಹಾಗಾಗಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನ ದಾನ ಮಾಡುವಂಥದ್ದಾಗಿರ್ಬೋದು, ಅಥವಾ ಬಡ ಮಕ್ಕಳಿಗೆ ಓದೋದಕ್ಕೆ ಒಂದು ಬುಕ್ಕು, ಒಂದು ಪೆನ್ಸಿಲು, ಒಂದು ಪೆನ್ನು, ಏನೋ ಒಂದು ಕೊಡೋದ್ರಿಂದ ಅವ್ರಿಗೂ ಒಂದು ರೀತಿ ಖುಷಿ ಆಗುತ್ತೆ. ಮತ್ತೆ ಅದರಿಂದ ಅವ್ರು ಏನು ಕಲಿತಾರಲ್ಲ ಅದ್ರ ಪುಣ್ಯ ನಮಗೆ ಸೇರ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಸೊ ಇವತ್ತು ಹೋಗಿ ಕಾಸು ಕೊಟ್ಟು ಚಿನ್ನ ತಗೊಂಡ್ ಬರೋ ಅಂಥ ಶಕ್ತಿ ಇದ್ರೆ ಖಂಡಿತವಾಗ್ಲೂ ಅದನ್ನ ಮಾಡಿ. ಅದನ್ನ ಇಲ್ಲ ಅಂತ ಅಂದ್ರೂ ಕೂಡ ಅದ್ರ ಜೊತೆಗೆ ಬೇಕಾದ್ರೆ ನೀವು ಕೈಲಾಗ್ದಲೇ ಇರುವಂತವ್ರಿಗೆ ಸಹಾಯ ಮಾಡುವಂಥದ್ದಾಗಿರ್ಬೋದು, ಏನೋ ಒಂದು ದುಡ್ಡು ಕಾಸಾಗಿರ್ಬೋದು, ಅದನ್ನ ಕೊಟ್ಟಾಗ ಅವ್ರು ಏನ್ ಹರಿಸ್ತಾರಲ್ಲ ಅದೇ ನಮಗೆ ರಕ್ಷೆ ಅಂತ ಹೇಳ್ಬೋದು, ಅದೇ ನಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು. ಚಿನ್ನ ತಗೊಂಡೋದಕ್ಕಿಂತ ಇನ್ನೂ ಹೆಚ್ಚಿಗೆ ಸಂಪತ್ತಿನ ನಾವು ಪಡಿತೀವಿ ಅಂತ ಹೇಳಿದ್ರು ತಪ್ಪಾಗಲ್ಲ ಅನ್ಸುತ್ತೆ. ಸೊ ಎಸ್, ಬನ್ನಿ ಇದನ್ನ ಹೇಳ್ತಾ ಇವತ್ತು ನೋಡೋಣ, ದೇವಸ್ಥಾನ ಕರ್ಕೊಂಡು ಹೋಗೋಣ ಪಾಪುನ ಅಂತ ಅನ್ಕೊಂಡಿದೀವಿ. ಬಟ್ ಪಾಪು ಇನ್ನು ಮಲಗಿದ್ದಾನೆ. ಸೊ ಅಷ್ಟೊತ್ತಿಗೆ ನಾನು ದೇವ್ರ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಪೂಜೆಗೆ ಏನೇನೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಸೊ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಸ್ಪೆಷಲಿ ಲಕ್ಷ್ಮಿ ಅಂತ ಹೇಳಿದ್ರೆ ಉಪ್ಪಿನ ಸ್ವರೂಪನ ಲಕ್ಷ್ಮಿಗೆ ಹೋಲಿಸ್ತಾರೆ. ಇನ್ನು ಉಪ್ಪನ್ನ ತುಂಬಾ ಕಡೆ ನಾವು ಬಳಸ್ತೀವಿ. ಅಡ್ಗೆಗೆ ಉಪ್ಪಿಲ್ಲ ಅಂತಂದ್ರೆ ಅದು ಅಡ್ಗೆ ಅಂತಾನೆ ಅನ್ನಿಸ್ಕೊಳ್ಳಲ್ಲ. ಅಂಡ್ ಇನ್ನು ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ದೃಷ್ಟಿ ತೆಗೆಯೋದಕ್ಕೆ ಕೂಡ ಉಪ್ಪನ್ನ ಬಳಸ್ತಾರೆ. ಸೊ ಅದು ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇರುವಂತ, ನಮ್ಮ ಆರಾದಲ್ಲಿ ಇರುವಂತ ಯಾವುದೇ ನೆಗೆಟಿವಿಟಿ ಹೊರಗಡೆ ಹೋಗ್ಲಿ ಅನ್ನೋ ಕಾರಣಕ್ಕೆ ಉಪ್ಪನ್ನ ತೆಗೆದ್ಬಿಟ್ಟು ನಿವಳಿಸ್ಬಿಟ್ಟು ನೀರಿಗೆ ಹಾಕ್ತಾರೆ. ಸೊ ದಟ್ ನಮ್ದು ಯಾವುದೇ ನೆಗೆಟಿವಿಟಿ ಇದ್ರೂ ಆಚೆ ಹೋಗ್ಲಿ ಅಂತ ಹೇಳಿ. ಸೊ ಅದರಲ್ಲೇ ಗೊತ್ತಾಗುತ್ತೆ ಅದ್ರದ್ದು ಮಹತ್ವ ಎಷ್ಟಿದೆ ಅಂತ ಹೇಳಿ. ಸೊ ಇವತ್ತು ಲಕ್ಷ್ಮಿಯ ಸ್ವರೂಪ ಆಗಿರುವಂತ ಅಕ್ಕಿ, ಅದ್ರ ಜೊತೆಗೆ ಉಪ್ಪು ಮತ್ತೆ ಹಾಲು, ಈ 3 ಪದಾರ್ಥ ಸ್ಪೆಷಲಿ ಲಕ್ಷ್ಮಿಗೆ ವೈಟ್ ಅಂದ್ರೆ ತುಂಬಾನೇ ಇಷ್ಟ ಅಂತೆ. ಸೊ ಹಾಗಾಗಿ ಅದನ್ನೆಲ್ಲ ಇಟ್ಟು ಇವತ್ತು ಲಕ್ಷ್ಮೀ ದೇವರ ಮುಂದೆ ಪೂಜೆ ಮಾಡ್ಬಿಟ್ಟು ಇವತ್ತಿನ ದಿವಸನ ಶುರು ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಲೇಟ್ ಮಾಡ್ದಲೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇನ್ನೂ ನೀವು ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೆ ನೋಡ್ತಾ ಇದ್ದೀರಾ ಅಂದ್ರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಅಕ್ಷಯ ತೃತೀಯ ಸ್ಪೆಷಲ್ ಬ್ಲಾಗ್ನ ಶುರು ಮಾಡೋಣ. ಇನ್ನು ಇವತ್ತು ಅಕ್ಷಯ ತೃತೀಯ ಅಂದರೆ ಬಹಳನೇ ವಿಶೇಷ ಹೊಂದಿದೆ ಅಂತಲೇ ಹೇಳ್ಬೋದು. ತುಂಬ ಜನ ಇವತ್ತಿನ ದಿವಸ ತುಂಬ ಒಳ್ಳೆ ಕೆಲಸನ ಶುರು ಮಾಡ್ತಾರೆ. ತಮ್ಮ ಬಿಸ್ನೆಸ್ಗಳಿದ್ರೆ ಅದನ್ನು ಶುರು ಮಾಡ್ತಾರೆ. ಇಲ್ಲ ಮಕ್ಕಳಿಗೆ ಎಜುಕೇಷನ್ ಕೊಡಿಸೋದಕ್ಕೆ ಏನಾದರೂ ಅಡ್ಮಿಷನ್ಸ್ ಮಾಡಬೇಕು ಅಂದರೆ ಇವತ್ತಿನ ದಿವಸ ಮಾಡುವಂಥದ್ದು, ಹೊಸ ಗಾಡಿಗಳನ್ನ ತಗೊಳ್ಳುವಂಥದ್ದು, ಗೃಹ ಪ್ರವೇಶ ಮಾಡುವಂಥದ್ದಾಗಿರ್ಬೋದು, ಮಾತುಕತೆ ಮಾಡುವಂಥದ್ದಾಗಿರ್ಬೋದು, ಈ ರೀತಿ ಸಾಕಷ್ಟು ಕೆಲಸಗಳನ್ನ ಇವತ್ತಿನ ಶುಭ ದಿವಸದಲ್ಲಿ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಏನು ಚಿಕ್ಕದಾಗಿ ಶುರು ಮಾಡ್ತೀವೋ ಅದೇ ದೊಡ್ಡದಾಗಿ ಹೆಚ್ಚೆಚ್ಚು ಬೆಳೆಯುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಇನ್ನು ಮನೆಯಲ್ಲೂ ಕೂಡ ಸಹ ಅಕ್ಕಿ, ಬೇಳೆ, ತರಕಾರಿ, ಹಣ್ಣು, ಹಂಪಲು ಇದೆಲ್ಲನೂ ನಾವು ದೇವರ ಸ್ಥಾನದಲ್ಲೇ ನೋಡ್ತೀವಿ. ನಮ್ಮ ಹಿಂದೂನಲ್ಲಿ ಇರುವಂಥ ಆ ಒಂದು ಖುಷಿನೇ ಬೇರೆ ಅಂತ ಅನಿಸುತ್ತೆ. ಪ್ರತಿಯೊಂದು ವಸ್ತುವಲ್ಲೂ ನಾವು ದೇವರನ್ನ ಕಾಣಿಸ್ತೀವಿ, ದೇವರನ್ನ ನೋಡ್ತೀವಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವತ್ತು ಲಕ್ಷ್ಮಿಯ ಸ್ವರೂಪ ಆಗಿರುವಂಥ ಉಪ್ಪನ್ನ ತುಂಬಿಕೊಳ್ತಾ ಇದ್ದೀನಿ. ಅಂದರೆ ಮನೆಯಲ್ಲಿ ಹೆಚ್ಚೆಚ್ಚು ಹೀಗೆ ಸಮೃದ್ಧಿಯಾಗಿ ಇರುವಂತ ಹೇಳಿ ಮಾಡುವಂಥ ಕೆಲಸ ಆಗಿರುತ್ತೆ ಇದು.
ಇನ್ನು ನೀವು ಕಂಪ್ಲೀಟಾಗಿ ಇದನ್ನೇ ಇಟ್ಟು ಕೂಡ ಪೂಜೆ ಮಾಡಿ ಕೂಡ ನೀವು ಇದು ಲಕ್ಷ್ಮೀ ಸ್ವರೂಪ ಇನ್ನು ಹೆಚ್ಚಾಗಿ ನಮ್ಮ ಮನೆಯಲ್ಲಿ ನೆಲೆಸು ಅಂತ ಕೇಳ್ಕೊತಾ ಮಾಡುವಂಥ ಪೂಜೆನೇ ಈ ಅಕ್ಷಯ ತೃತೀಯ ಪೂಜೆ ಅಂತ ಹೇಳ್ಬೋದು. ಇನ್ನು ಫಸ್ಟು ನಾನು ಓಪನ್ ಮಾಡಿದ್ದನ್ನು ಒಂದು ಸ್ವಲ್ಪ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋದಕ್ಕೆ ಬಳಸ್ಕೊಳ್ತೀನಿ. ಆ್ಯಂಡ್ ಇವತ್ತು ಉಪ್ಪಿನ ಜರಡಿ ಏನಿದೆ ಅದಕ್ಕೆ ನಾನು ಕಂಪ್ಲೀಟಾಗಿ ತುಂಬಿ ಆ ಒಂದು ಮೂಲೆಯಲ್ಲಿ ಇಡ್ತಾ ಇದ್ದೀನಿ. ಇನ್ನು ಆ ಮೂಲೆ ಬಂದು ದೇವರ ಮೂಲೆ ಅಂತ ಹೇಳಿ ಕರೀತಾರೆ. ಸೊ ಹಾಗಾಗಿ ನಾನು ಅಲ್ಲೇ ತೊಗೊಂಡೋಗಿ ಉಪ್ಪನ್ನು ಇಡ್ತೀನಿ. ಸೊ ಉಪ್ಪನ್ನ ಆ ಒಂದು ಮೂಲೆಯಲ್ಲಿ ಇಡೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಸದಾ ಕಾಲ ನೆಲೆಸಿರುತ್ತೆ ಅಂತ ಹೇಳಿ ನಂಬ್ತೀವಿ. ಇನ್ನು ಪ್ರತಿ ದಿವಸ ಹೇಗೆ ನಾನು ದೇವ್ರ ಮನೆ ಅಲಂಕಾರ ಮಾಡ್ತೀನೋ ಅದೇ ರೀತಿ ಇವತ್ತು ಕೂಡ ದೇವ್ರ ಮನೆಯನ್ನೆಲ್ಲ ಹೂವು ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ. ಬಹಳಷ್ಟು ಜನ ಪ್ರತಿಯೊಂದು ರೀತಿಯಲ್ಲಿ ಅವ್ರವ್ರದ್ದಾದಂಥ ರೀತಿಯಲ್ಲಿ ಅಕ್ಷಯ ತೃತೀಯನ ಆಚರಿಸ್ತಾರೆ. ಇವತ್ತು ನಾನು ಹೇಗೆ ಆಚರಿಸ್ತಾ ಇದ್ದೀನಿ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಗುಡಿಸಿ ಒರೆಸಿ ಬಾಗಿಲಿಗೆ ಒಂದು ಪುಟ್ಟದಾದಂಥ ರಂಗೋಲಿನ ಹಾಕಿದ್ದೀನಿ. ಅದಾದಮೇಲೆ ಈ ರೀತಿ ದೇವ್ರ ಮನೆ ಮುಂದೆ ಒಂದು ಪುಟ್ಟದಾದಂಥ ಮಣೆನ ಇಟ್ಟಿದ್ದೀನಿ. ಅದ್ರ ಮೇಲೆ ಒಂದು ಪುಟ್ಟದಾದಂಥ ವಸ್ತ್ರವನ್ನು ಹಾಕಿ ಬಟ್ಟೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ಮಡಿ ಬಟ್ಟೆ ಇತ್ತು ಅಂತಂದರೆ ಅದನ್ನು ಕೂಡ ಇಡ್ಬೋದು. ಇನ್ನು ನಮ್ಮ ಮನೆಯಲ್ಲಿ ಪುಟ್ಟದಾದಂಥ ಲಕ್ಷ್ಮಿ ಹಾಗೆ ಗಣೇಶನ ವಿಗ್ರಹ ಇದೆ. ಅದು ಎರಡಕ್ಕೂ ಅಭಿಷೇಕ ಅಂದರೆ ಗಂಗೆನಲ್ಲಿ ತೊಳೆದು ಅದಾದಮೇಲೆ ನಾನಿಲ್ಲಿ ತೊಗೊಂಡು ಬಂದು ಸ್ಥಾಪನೆ ಮಾಡಿರುವಂಥದ್ದು. ಇನ್ನು ಲಕ್ಷ್ಮಿ ಜೊತೆಗೆ ಗಣೇಶ ಯಾಕೆ ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವುದೇ ಒಂದು ದೇವ್ರ ಪೂಜೆ ಮಾಡೋಕ್ಕಿಂತ ಮುಂಚೆ ಗಣೇಶನ ಪೂಜೆ ಮಾಡ್ತೀವಿ. ಹಾಗಾಗಿ ಗಣೇಶ ಲಕ್ಷ್ಮಿ ಎರಡನ್ನೂ ಇಟ್ಟು ಪೂಜೆ ಮಾಡುವಂಥದ್ದು. ಇನ್ನು ಲಕ್ಷ್ಮಿಗೆ ಬಹಳನೇ ಇಷ್ಟ ಆಗುವಂಥ ಬಣ್ಣ ಅಂದರೆ ಬಿಳಿಯ ಬಣ್ಣ. ಹಾಗಾಗಿ ಮಲ್ಲಿಗೆ ಹೂವು ಬಹಳಷ್ಟು ಪ್ರಿಯ ಆಗಿರುತ್ತೆ ಲಕ್ಷ್ಮೀ ದೇವಿಗೆ. ಹಾಗಾಗಿ ನಾನು ಪುಟ್ಟದಾದಂಥ ಮಲ್ಲಿಗೆ ಹೂವು ಏನಿದೆ ಅದನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಇನ್ನು ದೇವ್ರ ಮುಂದೆ 3 ರೀತಿ ಪದಾರ್ಥಗಳನ್ನ ಇಟ್ಟಿದ್ದೀನಿ. ಒಂದು ಉಪ್ಪು, ಅಕ್ಕಿ, ಅದ್ರ ಜೊತೆಗೆ ಹಾಲಿನ ಅಮೃತ ಸಮ ಅಂತ ಹೇಳ್ತಾರೆ. ಹಾಗಾಗಿ ಮನೆಯಲ್ಲಿ ಇದೆಲ್ಲನೂ ಹೆಚ್ಚಾಗಿ ಸಮೃದ್ಧಿಯಾಗಿ ಮನೆಯಲ್ಲೆಲ್ಲ ತುಂಬಿರಲಿ ಅಂತ ಹೇಳಿ ಕೇಳಿಕೊಂಡು ಮಾಡುವಂಥ ಪೂಜೆನೇ ಈ ಒಂದು ಅಕ್ಷಯ ತೃತೀಯ. ಇನ್ನು ಈ ಒಂದು ದಿವಸ ಪುರಾಣಗಳಲ್ಲಿ ಹೆಚ್ಚಿಗೆ ಉಲ್ಲೇಖ ಆಗಿದೆ ಅಂತ ಹೇಳ್ಬೋದು. ಇನ್ನು ಅದರಲ್ಲಿ ಒಂದು ಕತೆ ಯಾವುದು ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗುವಂಥ ಕತೆ ಸುಧಾಮ ಹಾಗೂ ಕೃಷ್ಣನ ಕತೆ. ಈ ಒಂದು ಕತೆ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ. ಸುಧಾಮ ಕೃಷ್ಣನ ಹತ್ರ ಏನೋ ಕೇಳೋಕ್ಕೆ ಅವನಿಗೆ ಸಹಾಯ ಮಾಡೋದಕ್ಕೆ ಕೇಳೋದಕ್ಕೆ ಬಂದಂಥ ದಿವಸನೇ ಈ ಒಂದು ಅಕ್ಷಯ ತೃತೀಯ ಅಂತ ಹೇಳ್ತಾರೆ. ಇನ್ನು ಬರಬೇಕಾದಾಗ ಸುಧಾಮನ ಕೈಯಲ್ಲಿ ಒಂದು ಚಿಕ್ಕ ಬುತ್ತಿಯಲ್ಲಿ ಅವಲಕ್ಕಿನ ತಗೊಂಡು ಬಂದು ಕೃಷ್ಣನಿಗೆ ಕೊಟ್ಟಾಗ ಖುಷಿಯಿಂದ ಅವನಿಗೆ ಅಕ್ಷಯವಾಗಲಿ ತಗೊಂಡು ಬಂದಂಥ ಅಷ್ಟು ವಸ್ತುಗಳು ದನಕನಕಾದಿಗಳು ಎಲ್ಲ ಅವನ ಮನೆಯಲ್ಲಿ ತುಂಬಿರಲಿ ಅಂತ ಹೇಳಿ ಕೇಳ್ಕೊಳ್ಳುವಂಥ ದಿವಸನೇ ಈ ಒಂದು ದಿವಸ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಕೂಡ ಮನೆಯಲ್ಲಿ ಇರುವಂಥ ವಸ್ತುಗಳನ್ನೇ ದೇವರ ಸಮವಾಗಿ ಪೂಜೆ ಮಾಡಿ ಇನ್ನೂ ಹೆಚ್ಚೆಚ್ಚು ಅಕ್ಷಯವಾಗಲಿ ಅಂತ ಕೇಳ್ಕೊಳ್ಳೋವಂಥ ದಿವಸ ಈ ಪೂಜೆ ಆಗಿರುತ್ತೆ. ನಾನು ಸಿಂಪಲ್ಲಾಗಿ ಈ ರೀತಿ ಮನೆಯಲ್ಲಿ ಪೂಜೆನ ಮಾಡಿ ಇವತ್ತಿನ ದಿವಸನ ಶುರು ಮಾಡಿದೆ. ಇನ್ನು ಲಕ್ಷ್ಮಿಗೆ ಬಹಳನೇ ಪ್ರಿಯವಾಗುವಂಥದ್ದು ಅರ್ಚನೆ ಅಂದರೆ ಕುಂಕುಮಾರ್ಚನೆ. ಲಕ್ಷ್ಮೀ ದೇವಿಗೆ ಬಹಳನೇ ಪ್ರಿಯವಾಗಿರೋದ್ರಿಂದ ಇವತ್ತು ಲಕ್ಷ್ಮಿ ಅಷ್ಟೋತ್ರವನ್ನು ಕೇಳೋದಾಗಿರ್ಬೋದು ಅಥವಾ ಲಕ್ಷ್ಮಿ ಅಷ್ಟೋತ್ರವನ್ನು ಕೇಳ್ಕೊಳ್ತಾ ಕುಂಕುಮಾರ್ಚನೆ ಮಾಡೋದು ಕೂಡ ಬಹಳನೇ ವಿಶೇಷತೆ ಇರುತ್ತೆ ಇವತ್ತಿನ ದಿವಸ ಅಂತ ಹೇಳ್ಬೋದು. ಪುಟ್ಟದಾಗಿ ಒಂದು ಎಲೆನ ಇಟ್ಕೊಂಡು ಅದ್ರ ಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕಿ ಶ್ರೀಮಂತ್ರವನ್ನು ಹೇಳಿಕೊಂಡು ಅದಾದಮೇಲೆ ಲಕ್ಷ್ಮಿ ಅಷ್ಟೋತ್ರವನ್ನು ಹೇಳ್ತಾ ಇಲ್ಲ ಕೇಳ್ತಾ ಕುಂಕುಮಾರ್ಚನೆ ಮಾಡೋದ್ರಿಂದ ಬಹಳನೇ ಒಳ್ಳೆಯದಾಗುತ್ತೆ, ಲಕ್ಷ್ಮೀ ದೇವಿಗೆ ಪ್ರಿಯವಾಗುತ್ತೆ ಅಂತಾನೆ. ಇನ್ನು ದೀಪ ಎಲ್ಲ ಹಚ್ಚಿಟ್ಟಾದಮೇಲೆ ಮನೆಯಲ್ಲೇ ಇರುವಂಥ ಹಣ್ಣುಗಳನ್ನ ಇಟ್ಟು ದೇವ್ರ ಮುಂದೆ ನೈವೇದ್ಯಕ್ಕೆ ಇಟ್ಟು ಪೂಜೆಯನ್ನು ಮಾಡುವಂಥದ್ದು. ಸಿಹಿ ಮಾಡಿ ಇಟ್ಟು ಪೂಜೆ ಮಾಡುವಂಥವ್ರು ಮಾಡ್ತಾರೆ. ನನಗೆ ಅಷ್ಟು ಟೈಮ್ ಆಗಲಿಲ್ಲ. ನನಗೆ ಪಾಪು ಮಧ್ಯೆ ಎದ್ದೇಳ್ತಾ ಇದ್ದ. ಹಾಗಾಗಿ ಅವ್ನಿಗೆ ಹೋಗಿ ಹಾಲು ಕುಡಿಸಿ ಬಂದು ಪೂಜೆ ಮಾಡೋಷ್ಟೊತ್ತಿಗೆ ಲೇಟೇ ಆಗೋಯ್ತು. ಅದ್ರ ಮಧ್ಯ ನನಗೆ ಪ್ರಸಾದ ಅಂತ ಮಡಿಯಿಂದ ಮಾಡಿ ಇಡ್ಲಿಕ್ಕಾಗಲ್ಲ. ಹಾಗಾಗಿ ಪುಟ್ಟದಾಗಿ ಒಂದು ಹಣ್ಣನ್ನು ಇಟ್ಟೆ ಆ್ಯಂಡ್ ಬಾಗಿಲಿಗೆ ಈ ರೀತಿ ಸುಂದರವಾದಂಥ ರಂಗೋಲಿನ ಬಿಟ್ಟೆ. ಬಹಳನೇ ಖುಷಿ ಆಗುತ್ತೆ ನನಗಂತೂ. ಆ್ಯಂಡ್ ಸಿಂಪಲ್ಲಾಗಿ ಈ ರೀತಿ ಪೂಜೆ ಆಯಿತು ಅಂತ ಹೇಳ್ಬೋದು. ನನಗೆ ಕಮೆಂಟ್ ಮಾಡಿ ಹೇಳಿ, ನೀವು ಕೂಡ ನಿಮ್ಮ ಮನೆಯಲ್ಲಿ ಅಕ್ಷಯ ತೃತೀಯ ಪೂಜೆಯನ್ನು ಹೇಗೆ ಮಾಡ್ತೀರಾ ಅಂತ ಹೇಳಿ. ಇನ್ನು ಪೂಜೆ ಎಲ್ಲ ಆದಮೇಲೆ ಈ ರೀತಿ ಸಮಾಧಾನವಾಗಿ ನಮ್ಮ ದೇವ್ರ ಮನೆ ಕಾಣಿಸುತ್ತೆ ಅಂತಲೇ ಹೇಳ್ಬೋದು.
ದೇವ್ರ ಪೂಜೆ ಎಲ್ಲ ಮುಗ್ದಿದೆ. ಪಾಪು ಎದ್ದಿದ್ದ, ಹಾಗೆ ತೂಗ್ಬಿಟ್ಟು ಮಲಗಿಸಿದ್ದೀನಿ. ಸೊ ಇವಾಗ ಅವನಿಗೂ ಕೂಡ ಹಾಲು ಕೊಡಿಸಿ ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಳ್ಬೇಕು. ಫಸ್ಟ್ ಟೈಮ್ ಪಾಪುನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಂಥರ ಡಿಫ್ರೆಂಟ್ ಫೀಲಿಂಗು, ಭಯ ಕೂಡ ಆಗ್ತಾಯಿದೆ, ಹೇಗೆ ರಿಯಾಕ್ಟ್ ಮಾಡ್ತಾನೋ ಹೊರಗಡೆ, ಹಠ ಮಾಡ್ತಾನೇನೋ ಅಂತ. ಹಠ ಮಾಡಲ್ಲ ಅಂದ್ಕೊಂಡಿದ್ದೀನಿ, ಬಟ್ ಲೆಟ್ಸ್ ಸಿ. ದೇವಸ್ಥಾನ ಕೂಡ ಸ್ವಲ್ಪ ದೂರ ಇದೆ, ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಇನ್ನು ಅಮ್ಮಂಗೂ ಕೂಡ ಸ್ವಲ್ಪ ಮೆಡಿಸಿನ್ಸ್ ತೊಗೊಳೋದಿತ್ತು, ಅದನ್ನು ತೊಗೊಂಡು ಹಾಗೆ ದೇವಸ್ಥಾನ ಕೂಡ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ, ಪಾಪನ ಎಬ್ಬರಿಸಿ ಹಾಲು ಕುಡಿಸಿ ರೆಡಿ ಮಾಡಿಸ್ಕೊಳ್ಳೋಣ. ಆತದ್ದು ಬೇಗ ರೆಡಿ ಆಗ್ಬಿಡು, ಮಾಮಿಗೆ ಹೋಗೋಣ ಇವತ್ತು. ರೆಡಿ? ವಿಲ್ ಗೋ ಟು ಮಾಮಿ? ಎಸ್ ಎಸ್ ಆರ್ ನೋ? ಟೆಲ್ ಮೀ. ಹೋಗೋಣ? ಹ್ಞೂ ಅನ್ನೋ. ಹ್ಞೂ ಅಮ್ಮ. ಮಮ್ಮಿ ಮಮ್ಮಿ ಅಂದಲ್ಲ ನೆನ್ನೆ, ಹೆಂಗಂದಿ ನೀನು? ಮಮ್ಮಿ ನೆನ್ನೆ ಅಳ್ತಾ ಮಮ್ಮಿ ಅಂದ ಅಲ್ಲಮ್ಮ. ಮಮ್ಮಿ ಹೇಳು, ಹೇಳು. ಮಮ್ಮಿ ಮಮ್ಮಿ. ಟೆಲ್ಮಾ ಟೆಲ್ಮಾ. ಮಮ್ಮಿ ಮಮ್ಮಿ ಮಮ್ಮಿ. ಮಮ್ಮಿ ಮಮ್ಮಿ. ಸಿಂಗಾರಿ ಎಷ್ಟು ಚೆನ್ನಾಗಿ ಮಾಡಿಸ್ಕೊಳುತ್ತೆ. ನನ್ನ ಬಂಗಾರದು, ನನ್ನ ಬೆಳ್ಳಿ ಮುದ್ದು, ನನ್ನ ಚಿನ್ನು ಮರಿದು. ಚಿನ್ನಮ್ಮ ಚಿಲಕಮ್ಮ ಅಂತ. ಹ್ಯಾಪಿ ಹ್ಯಾಪಿ ಹ್ಯಾಪಿ. ಅಪ್ಸ್ ಅಪ್ಸ್. ಎಣ್ಣೆ ಒದ್ದೆ ನೀನು. ನಾನೇ ಒದಿಸ್ಬಿಟ್ಟ, ನಾನು ಒದಿಸ್ಬಿಟ್ಟು ನಿನಗೆ ಹೇಳ್ತಾ ಇದ್ದೀನಿ ಅಂತ ನಾನು ನಗ್ತಿರೋದು ನೀನು. ಮಾಡ್ಬಿಟ್ಟು ಬೇಗ ಟಕ್ಕೊಂಡ್ ಬೇಗ. Do it. Oh. 1, 2, 3. 1, 2, 1, 2, 3. 1, 2, 1, 2, 3. 1, 2, 1, 2, 3. 1, 2, 1, 2, 3. ಹಾ, ನಗು ಬಂದ್ಬಿಡ್ತು ನಿನಗೆ. ಏನು ನಗು ಬಂದ್ಬಿಡ್ತು ನಿನಗೆ? ಓಹೋ ನಗು ಬಂದ್ಬಿಡುತ್ತೆ. ನಗು ಬಂದ್ಬಿಡುತ್ತೆ. ನಗು. ನಗು. ತೆಗಿ ಬಾಯ್. ಏನದು ಬಾಯ್ಗೆ ಹಾಕೊಳ್ಳೋದು? ಬ್ಯಾಡ್ ಮ್ಯಾನರ್ಸ್. ಸೊ ಎಣ್ಣೆ ಹಚ್ಚಿದಾಗಿದೆ, ಸ್ನಾನ ಮಾಡಿಸ್ಕೊಂಡು ಬರ್ತೀನಿ. ಇವತ್ತೇನು ಜಾಸ್ತಿ ಅಡ್ಲೆಣ್ಣೆ ಹಚ್ಚಿಲ್ಲ, ಬರೀ ಹಿಮಾಲಯ ಮಸಾಜ್. ಓನೋ ಹಚ್ಚಿಲ್ವಾ ಇವತ್ತು ಅಡ್ಲೆಣ್ಣೆ ನಿನಗೆ? ಅದನ್ನೇ ಹೇಳ್ತಾ ಇದೆಯಾ ನೀನು? ಹಾ, ಏನು ಹೇಳು? ಎಷ್ಟು ಮಾತಾಡೋದು ಕಲ್ತಿದ್ದಾನೆ ನೋಡಿ. ಹಾಗೆ ಎಷ್ಟು ಮಾತಾಡೋದು. ಓಕೆ, ಇವನಿಗೆ ಸ್ನಾನ ಮಾಡಿಸ್ಕೊಂಡು ರೆಡಿ ಆಗ್ಬಿಟ್ಟು ಸಿಗ್ತೀನಿ ಮತ್ತೆ. ಇವತ್ತಿನ ಬ್ರೇಕ್ಫಾಸ್ಟ್ ಚಪಾತಿ, ತುಪ್ಪ ಸಕ್ಕರೆ ನಂಗೆ ತುಂಬ ಇಷ್ಟ ಚಪಾತಿ ಜೊತೆಗೆ, ಅದಕ್ಕೆ ಅದನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಮೊಳಕೆ ಕಟ್ಟಿದ ಸಾರು. ಸೊ ಇದಿಷ್ಟು ಇವತ್ತಿನ ಬ್ರೇಕ್ಫಾಸ್ಟ್. ಇನ್ನು ಪಾಪುಗೆಲ್ಲ ಎಣ್ಣೆ ಹಚ್ಚಿ ಪಾಪುಗೆ ಸ್ನಾನ ಮಾಡಿಸಿ ತಿಂಡಿ ಹಾಕ್ಕೊಂಡೆ. ಅಷ್ಟೊತ್ತಿಗೆ ಭೈರವ್ ಸ್ನಾನ ಮಾಡ್ಕೊಂಡು ಬಂದ. ಅವ್ರ ಪಾಪ ಸ್ನಾನ ಮಾಡಿಸಿ ಕಳಿಸಿದ್ರು. ನಾನು ಡ್ರೆಸ್ ಹಾಕಿ ರೆಡಿ ಮಾಡ್ತಾಯಿದ್ದೀನಿ.
ಎಷ್ಟು ಬೇಗ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಇನ್ನು 2 ಮಕ್ಕಳನ್ನ ಸುಧಾರಿಸೋಷ್ಟೊತ್ತಿಗೆ ನಮ್ಮಿಬ್ರಿಗೆ ಒಂದು ರೀತಿ ಟಾಸ್ಕ್ ಆಗೋಗ್ಬಿಟ್ಟಿರುತ್ತೆ. ನೀನು ಅವನಿಗೆ ಅದು ಮಾಡು, ನಾನು ಅಷ್ಟೊತ್ತಿಗೆ ಇವನಿಗಿದ್ರೆ ಆಡಿರ್ತೀನಿ ಅಂತ. ಸೊ ಭೈರವ್ಗೂ ಕೂಡ ಈಗ ಆಲ್ಮೋಸ್ಟ್ ಅವ್ನು ಮಾಡ್ಕೊಳ್ತಾನೆ ಅವ್ನ ಕೆಲಸ ಅವನು, ಬಟ್ ಸ್ಟಿಲ್ ಸ್ವಲ್ಪ ಲಿಟಲ್ ಹೆಲ್ಪ್ ಅಂತೂ ಬೇಕೇ ಬೇಕು. ಇವನು ಇನ್ನೂ ತುಂಬ ದೊಡ್ಡವನಾಗಿಲ್ಲಲ್ಲ, ಹಿ ಈಸ್ ಜಸ್ಟ್ 4 years ನಾವು. ಹಾಗಾಗಿ ಅವ್ನಿಗೊಂದು ಸ್ವಲ್ಪ ಹೆಲ್ಪ್ ಬೇಕು ಮಾಡ್ಕೊಳ್ಳೋದಕ್ಕೆ. ಮುದುಕಂದ ಅಮ್ಮ ತೋರಿಸ್ಬೇಡ ಅಮ್ಮ ನನ್ನನ್ನು ಅಂತ ಹೇಳ್ತಿದ್ದ. ಸೊ ಸರಿ ಆಯಿತು ಅಂತ ಹೇಳಿ ಅವನಿಗೂ ಸ್ನಾನ ಮಾಡಿಸಿ ಎಲ್ಲ ಕಂಪ್ಲೀಟ್ ಆಯಿತು. ಟೈಮ್ ನೋಡ್ತಾ ಇದ್ದಂಗೆ ಟೈಮ್ ಆಗೇ ಹೋಯಿತು. ಎಷ್ಟು ಬೇಗ ಹೋಗಬೇಕು ಅಂತ ಅಂದ್ಕೊಂಡ್ರು ಮಕ್ಕಳಿರೋ ಮನೆಯಲ್ಲಿ ಆಗೋದೇ ಇಲ್ಲ. ಹೇಗೆ ಮಾಡ್ತಾಯಿದ್ರು ಟೈಮ್ ಆಗಿ ಭೈರವ್ನ ರೆಡಿ ಮಾಡಿದಾದ್ಮೇಲೆ ಅವನಿಗೆ ತಿನ್ನಿಸ್ಕೊಡ್ಬೇಕಾಗಿತ್ತು. ಅವನಿಗೂ ತುಂಬ ಹೊಟ್ಟೆ ಹಸಿವಾಗಿತ್ತು, ನನಗೂ ಸಿಕ್ಕಾಬಟ್ಟೆ ಹಸಿವಾಗಿತ್ತು. ಪಾಪಗೆ ಹಾಲು ಕುಡಿಸಿದ್ಮೇಲೆ ಸ್ವಲ್ಪ ಜಾಸ್ತಿನೇ ಹಸಿವಾಗುತ್ತೆ. ಇನ್ನು ಸ್ವಲ್ಪ ಜನ ಕೇಳ್ತಾಯಿದ್ರಿ, ನೀವು ಬರೀ 3 times ಊಟ ಮಾಡಬೇಕಾ, ಸಾಕಾಗುತ್ತಾ ಮಗುವಿಗೆ, ಜಾಸ್ತಿ ಹಾಲು ಬರಬೇಕಂದ್ರೆ ಜಾಸ್ತಿ ತಿನ್ನಬೇಕಾ, ಜಾಸ್ತಿ ಟೈಮ್ ತಿನ್ನಬೇಕಾ ಅಂತ ಹೇಳಿ. ಖಂಡಿತವಾಗೂ ನಿಮಗೆ ಹೊಟ್ಟೆ ಹಸಿವಾದಾಗ ತಿನ್ನಿ. ಇವಾಗ ಯಾವುದೇ ರೀತಿ 3 ಟೈಮೇ ತಿನ್ನಬೇಕು, 1 time ತಿನ್ನಬೇಕು ಅಂತೆಲ್ಲ ಕಟ್ನಿಟ್ಟು ಮಾಡ್ಕೊಂಡ್ಬಿಟ್ರೆ ಮಕ್ಕಳಿಗೆ ಮಿಲ್ಕ್ ಪ್ರೊಡಕ್ಷನ್ ಕಷ್ಟ ಆಗುತ್ತೆ. ಸೊ ನಾವು ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ತಿಂತೀವೋ ಅಷ್ಟು ಚೆನ್ನಾಗಿ ಮಕ್ಕಳಿಗೆ ಒಳ್ಳೆ ಮಿಲ್ಕ್ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ಪಾರ್ಸೆಲ್ ಬಂತು, ಸಿಕ್ಕಾಬಟ್ಟೆ ಖುಷಿ ಆಯಿತು. ಇವತ್ತು ಆ್ಯಕ್ಚುಲಿ ಏನು ಬಂದರೂ ಹೆಚ್ಚುತ್ತಂತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವತ್ತು ಈ ಬುಕ್ಸ್ ಬಂದು ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇದನ್ನ ಬಂದು ನಾನು ಅಮೆಝಾನಿಂದ ತೊಗೊಂಡಿದ್ದಂಥದ್ದು, ವಿಚ್ ಈಸ್ ಓಜ್ವಾಲ್ ಬುಕ್ಸ್ ಅಂತ ಹೇಳಿ. ಇದು ತುಂಬ ಚೆನ್ನಾಗಿದೆ. ನಾನು ರಿವ್ಯೂಸ್ನ ನೋಡಿ ತುಂಬ ಕಡೆ ಭೈರವ್ಗೆ ಈ ಸಮ್ಮರಲ್ಲಿ ಮಕ್ಕಳನ್ನ ಎಂಗೇಜ್ಡ್ ಆಗಿರೋದು ಬಹಳ ಕಷ್ಟ ಆಗುತ್ತೆ. ತುಂಬ ಒಂದ್ಸತಿ ಫೋನ್ ಅಡಿಕ್ಷನ್ ಆಗಿಬಿಡ್ತಾರೆ ಕೆಲವು ಮಕ್ಕಳು, ಮತ್ತು ಮನೇಲೇ ಇದು ಬೋರ್ ಆಗುತ್ತೆ ಅವ್ರಿಗೆ. ಸೊ ಒಂದು ರೀತಿ ಎಂಗೇಜ್ಡ್ ಆಗು ಇರಬೇಕು ಮತ್ತು ಅವ್ರು ಕಲೀಲೂಬೇಕು ಅಂತ ಹೇಳಿ ಈ 2 ಬುಕ್ಸ್ನ ತರಿಸ್ತೀನಿ. ಸೊ ವಿಚ್ ಇಸ್ ವೆರಿ ವೆರಿ ನೈಸ್ ಅಂತ ನನಗನ್ಸುತ್ತೆ. ಈ ಬುಕ್ಸ್ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ ಆಗಿ ಒಂದು ಬ್ಲಾಗ್ ಮಾಡ್ತೀನಿ ನಿಮಗೆ, ಬಿಕಾಸ್ ಅಷ್ಟು ಇದೆ ಈ ಬುಕ್ಸ್ ಬಗ್ಗೆ ಹೇಳೋದಕ್ಕೆ. ನಿಮಗೂ ಕೂಡ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತಂದರೆ, ಸ್ಪೆಷಲಿ ನಾನು ಇದನ್ನು ತರಿಸಿರುವಂಥದ್ದು ಭೈರವ್ಗೆ 4 years ಅಂತ ಹೇಳಿ ತರಿಸಿರುವಂಥ ಬುಕ್ ಇದು. ಸೊ ಎಲ್ಲ ಏಜ್ಗಳಿಗೂ ಮಕ್ಕಳಿಗೆ ಬುಕ್ಸ್ ಅನ್ನುವಂಥದ್ದು ಸಿಗುತ್ತೆ. ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ನ ಹಾಕಿರ್ತೀನಿ, ನೀವು ಹೋಗಿ ಅಲ್ಲಿ ಚೆಕ್ಔಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಸ್ಪೆಷಲಿ ಮಕ್ಕಳಿಗೆ ಓದಿಸೋದು ಬರೆಸೋದು ಒಂದು ರೀತಿ ಹೆಂಗಾಗ್ಬಿಡುತ್ತೆ ಅಂದರೆ ಫೋರ್ಸ್ಫುಲಿ ಯಾವತ್ತೂ ನಾನು ಮಾಡ್ಲಿಕ್ಕಾಗಲ್ಲ. ಸೊ ಹಾಗಾಗಿ ಅದನ್ನು ಇಂಟರಾಕ್ಟಿವ್ ಆಗಿ ಮಾಡಬೇಕು ಮತ್ತು ಕಲರ್ಫುಲ್ ಆಗಿ ಇರಬೇಕು. ಮಕ್ಕಳಿಗೆ ಇವಾಗ ಕಲರ್ಫುಲ್ ಆಗಿ ನೋಡಿದ್ರೇ ಅದು ಇಷ್ಟ ಆಗಿ ಕಲಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅವ್ನು ಬಂದಾಗಿಂದ ಮಮ್ಮಿ ನಾನು ಬರಿತೀನಿ ಅಂತಿದ್ದ. ಸೊ ಅದಕ್ಕೆ ಒಂದ್ಸತಿ ನಿಮಗೂ ಕೂಡ ತೋರಿಸೋಣ. ನಿಮ್ಮ ಮನೆಯಲ್ಲೂ ಈ ರೀತಿ ಮಕ್ಕಳಿದ್ದಾರೆ ಅಂದರೆ ಖಂಡಿತವಾಗ್ಲೂ ಈ ರೀತಿ ಬುಕ್ಸ್ ತಗೊಳ್ಬೋದು. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ಇದ್ರದ್ದು ಕ್ವಾಲಿಟಿ ಹೇಳ್ತೀನಲ್ಲ ತುಂಬಾನೇ ಚೆನ್ನಾಗಿದೆ. ಯಾವುದೇ ರೀತಿ ಹರಿಯುವಂಥದ್ದಾಗ್ಲಿ ಆ ಥರದ್ದೇನೂ ಇಲ್ಲ, ಅಂದರೆ ಈಸಿಯಾಗಿ ಹರಿಯಲ್ಲ. ಇಟ್ ಈಸ್ ವೆರಿ ಇಂಟ್ಯಾಕ್ಟ್. ಅವ್ನು ಪೂಜೆ ಮಾಡೋದಕ್ಕೆ ಅರ್ಜೆಂಟಲ್ಲಿ ಇದ್ದಾನೆ. ಫಸ್ಟ್ ಟೈಮ್ ಈ ರೀತಿ ಅವನಿಗೆ ಅಂತಾನೆ ಸ್ಪೆಸಿಫಿಕ್ ಆಗಿ ಬುಕ್ಸ್ನ ಆರ್ಡರ್ ಮಾಡಿರೋದು. ಬಟ್ ಚಿಕ್ಕದಲ್ಲಿ ಒಂದು ಆರ್ಡರ್ ಮಾಡಿದ್ದೆ, ಅವ್ನು ಪುಟ್ಟವನಿದ್ದಾಗ, ಇನ್ನು ಐ ಥಿಂಕ್ 1 year ಬೇಬಿ ಏನೋ ಇದ್ದಾಗ. ABCD ಬರ್ಡ್ಸ್ದು ಮತ್ತು ಫ್ರೂಟ್ಸ್ದು ಎಲ್ಲದೂ ಒಂದು ಸೆಟ್ ಆಫ್ 6 ಬಂದಿತ್ತು. ಸೊ ಅದು ಇವಾಗ ಪಾಪಗೆ ಯೂಸ್ ಮಾಡಬೇಕು, ಅದನ್ನು ನೋಡ್ತಾ ನನಗೆ ಈ ಬುಕ್ ಸಿಕ್ತು. ಸೊ ಹಾಗಾಗಿ ಇವನಿಗೆ ಬುಕ್ ಮಾಡಿದೆ. ಸೊ ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 250 ಅಷ್ಟೇ. 250ಗೆ ಮಕ್ಕಳು ಎಷ್ಟು ಕಲಿತಾರೆ ಅಂದರೆ, ಐ ವಿಲ್ ಜಸ್ಟ್ ಶೋ ಯು. ಇದು ಲೆವೆಲ್ 1 ಅಂತ ಹೇಳಿ ಇದೆ, ವಿಚ್ ಇಸ್ ಅ ನ್ಯೂ ಏಜ್ ಲೋ ಕೇಸ್ ರೈಟಿಂಗ್. ಸೊ ಇವಾಗ ಮಕ್ಕಳು ಅಪ್ಪರ್ ಕೇಸ್ ಲೋವರ್ ಕೇಸ್ ಎಲ್ಲ ಕಲ್ತಿರ್ತಾರೆ ಅಲ್ಲ. ಸೊ ಇವಾಗ ರೈಟಿಂಗನ್ನು ಹೇಳ್ಕೊಡ್ಲಿಕ್ಕೆ ಎಷ್ಟು, ಐ ವಿಲ್ ಜಸ್ಟ್ ಶೋ ಯು. ನಾನು ಒಂದ್ಸತಿ ನಿಮಗೆ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಿಂದ ಹೇಗೆ ಕಾಣಿಸುತ್ತೆ ಅಂತ. ಎಷ್ಟು ಕಲರ್ಫುಲ್ ಆಗಿ ಇದೆ, ಪ್ರತಿ ಒಂದೂ ಅವ್ರು ಕಲಿತಾರೆ. ಮಕ್ಕಳು ಇದನ್ನ ಕಲಿತಾ ಹೋಗ್ತಾರೆ ಎಲ್ಲಿ ಬರೆಯೋದು ಹೇಗೆ ಅಂತ. ಅದ್ರ ಜೊತೆಗೆ ಒಂದಷ್ಟು ಅದ್ರಿಗೆ ರಿಲೇಟೆಡ್ ಆಗಿರುವಂಥ ಐಟಮ್ಸ್ಗಳನ್ನ ಇಲ್ಲಿ ಐಡೆಂಟಿಫೈ ಮಾಡೋದಕ್ಕೆ ಅವ್ರಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇದರಿಂದ ಅವರ ವೊಕ್ಯಾಬ್ಯುಲರಿ ಕೂಡ ಇನ್ಕ್ರೀಸ್ ಆಗುತ್ತೆ. ಮಕ್ಕಳಿಗೆ ಇವಾಗ ನಾವು A for apple, B for ball ಅದಷ್ಟೇ ಹೇಳ್ಕೊಟ್ಟಿರ್ತೀವಿ. ಬಟ್ ಈ ಬುಕ್ಕಲ್ಲಿ ನೋಡ್ಬೋದು, 1 letterಗೆ there are so many relating words. ಸೊ ಇದನ್ನ ನೋಡಿದಾಗ ಮಕ್ಕಳು ಒಂದೊಂದೇ ಕಲಿತಾರೆ. ಅಟ್ಲೀಸ್ಟ್ ನೋಡಿ ಮಕ್ಕಳು ಕಲಿಯುವಂಥದ್ದು ಜಾಸ್ತಿ ಇರುತ್ತೆ. ಆ್ಯಂಡ್ ಇಷ್ಟು ಕಲರ್ಫುಲ್ ಆಗಿ ಇದೆ ಬುಕ್ ಅಂದರೆ ಯಾವ ಮಕ್ಳಿಗೆ ತಾನೇ ಇಷ್ಟ ಆಗಲ್ಲ. ಸೊ ಭೈರವ್ ಇಸ್ ವೆರಿ ಮಚ್ ಎಕ್ಸೈಟೆಡ್. ಸೊ ಇದು ಬಂದು ವೊಕ್ಯಾಬ್ಯುಲರಿ ಬುಕ್ ಅಂತ ಹೇಳಿ. ಇನ್ನು ಒಂದು ಬಂದ್ಬಿಟ್ಟು ನಂಬರ್ ಟ್ರೇಸಿಂಗ್, ದಟ್ ಇಸ್ ಯುವರ್ ಮ್ಯಾಥ್ ಅಂತೂ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ.
ಮಕ್ಳಿಗೆ ಕೆಲವೊಂದ್ಸತಿ ಎಲ್ಲ ಕರೆಕ್ಟಾಗಿ ಮಾಡಿರ್ತಾರೆ, ಲಾಸ್ಟಲ್ಲಿ ಒಂಚೂರು ಆನ್ಸರ್ ಮಿಸ್ಟೇಕ್ ಆಗ್ಬಿಟ್ಟು ಎಲ್ಲಾನು ಹೋಗಿರುತ್ತೆ. ಸೊ ಹಾಗಾಗಿ ಬೇಸಿಕ್ಕಿಂದ ಮ್ಯಾಥ್ಸ್ನ ಮಕ್ಕಳಿಗೆ ಕಲಿಸ್ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇದು ಆ ಲೆವೆಲ್ಗೆ ಅಡಿಷನ್ ಸಬ್ಟ್ರಾಕ್ಷನ್ ಆ ಥರದ್ದು ಯಾವುದೂ ಇಲ್ಲ, ಇದು ಜಸ್ಟ್ ರೈಟಿಂಗ್. ಬಿಕಾಸ್ ಇವ್ನು ಇನ್ನೂ ಪುಟ್ಟವನಿರೋದ್ರಿಂದ ಎಷ್ಟು ಕಲರ್ಫುಲ್ ಆಗಿದೆ ಈ ಬುಕ್ ಅಂತೂ. ಸೊ ರೈಟಿಂಗ್ ಇದು 11 ಇಂದ ಸ್ಟಾರ್ಟ್ ಆಗುತ್ತೆ, ಬಿಕಾಸ್ 1 to 10 ಆಲ್ರೆಡಿ ಅವರು ನರ್ಸರಿನಲ್ಲಿ ಓದ್ಕೊಂಡಿರ್ತಾರೆ. ಸೊ ದಿಸ್ ಇಸ್ ಫ್ರಮ್ 11. ಸೊ ಈ ರೀತಿ ಬುಕ್. ಸೊ ಅದ್ರ ಮಧ್ಯ ಮಕ್ಳಿಗೆ ಇದೇ ಬರೆದು ಬೋರ್ ಆಗಬಾರ್ದು ಅಂತಾರೆ ಫೈಂಡರ್ಸ್ ಅಂತ. ಸೊ ದಿಸ್ ವಿಲ್ ಇನ್ಕ್ರೀಸ್ ದರ್ ಥಿಂಕಿಂಗ್ ಕೇಪಬಿಲಿಟಿ. ಮಕ್ಕಳು ಥಿಂಕಿಂಗ್ ಕೇಪಬಿಲಿಟೀಸ್ನ ಇನ್ಕ್ರೀಸ್ ಮಾಡುತ್ತೆ ಈ ರೀತಿ ಪಝಲ್ಸ್ನ ಅವರು ಆಡೋದ್ರಿಂದ. ಆ್ಯಂಡ್ ಈ ರೀತಿ ಕಲರ್ಫುಲ್ ಆಗಿ ಇದೆ. ಸೊ ನಾನು ಇದನ್ನು ತೋರಿಸ್ತೀನಿ ಒಂದ್ಸತಿ, ಈ ಬುಕ್ನೇ ಒಂದ್ಸತಿ ಸ್ಪೆಸಿಫಿಕ್ ಆಗಿ ತೋರಿಸ್ತೀನಿ. ಆ್ಯಂಡ್ ಈ ಒಂದು ಬುಕ್ ಬೇಕು ಅಂದರೆ ನೀವು ನನ್ನ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರೋವಂಥ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಈ ಒಂದು ಬುಕ್ಸ್ನ ಬೈ ಮಾಡ್ಬೋದು. ನಿಮ್ಮ ಮಕ್ಕಳು ಯಾವ ಏಜಲ್ಲಿದ್ದಾರೆ ಅಂತ ಅದನ್ನು ಸೆಲೆಕ್ಟ್ ಮಾಡಿ ಕೂಡ ಬೈ ಮಾಡ್ಬೋದು. ತುಂಬ ಚೆನ್ನಾಗಿದೆ ಖಂಡಿತವಾಗ್ಲೂ. ನಿಮ್ಮ ಮಕ್ಳು ಏನಾದರೂ ಒಂಚೂರು ಕಲ್ತ್ಕೋಬೇಕು ಅಂದರೆ ಈ ರೀತಿ ಬುಕ್ಸ್ಗಳನ್ನ ತರಿಸಿ ಈ ಒಂದು ಸಮ್ಮರ್ಗೆ ಅಂತ ಹೇಳ್ಬೋದು. ಸೊ ಎಸ್ ಬನ್ನಿ, ಸರಸ್ವತಿ ಬಂದಿದ್ದಾಳೆ ಇವತ್ತು ಮನೆಗೆ. ಅಕ್ಷಯ ತೃತೀಯ ದಿವಸ ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡೋಣ. ಇನ್ನು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಪಾಪುನ ಎಲ್ಲರನ್ನೂ ರೆಡಿ ಮಾಡಿಕೊಂಡು ಹೊರಡೋಷ್ಟೊತ್ತಿಗೆ ಟೈಮ್ ಆಗೋಗಿತ್ತು. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನನ್ನ ಕಂಟಿನ್ಯೂಷನ್ ವ್ಲಾಗಲ್ಲಿ ಅಕ್ಷಯ ತೃತೀಯಾಗೆ ನಾನು ಏನೇನು ತೊಗೊಂಡೆ, ಹಾಗೆ ಎಲ್ಲೆಲ್ಲಿ ಹೋದ್ವಿ ಪಾಪು ಜೊತೆ ಫಸ್ಟ್ ಟೈಮ್ ಹೊರಗಡೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.